ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ. ಸೆಂತೂರ ಪೂವೆ ಹಾಡು ನೆನಪಿದೆಯೇ? ಬಬ್ಲಿ ಶ್ರೀದೇವಿ ತಕ್ಷಣ ನೆನಪಿಗೆ ಬರುತ್ತಾರೆ. ಆದರೆ ಹೆಚ್ಚು ಗಮನಾರ್ಹ ಸಂಗತಿ ಎಂದರೆ ಎಸ್ ಜಾನಕಿ ಅಮ್ಮ ಅವರ ಉತ್ಸಾಹಭರಿತ ಧ್ವನಿ. ಆಗಲೇ 40ರ ದಶಕದ ಮಧ್ಯದಲ್ಲಿ ಎಸ್ ಜಾನಕಿ ಅಮ್ಮ ಶ್ರೀದೇವಿ ಅವರ ಯೌವನದ ಉತ್ಸಾಹವನ್ನು ಸುಂದರವಾಗಿ ಸೆರೆಹಿಡಿಯುವಲ್ಲಿ ಯಶಸ್ವಿಯಾದರು ಮತ್ತು ಹಾಗೆ ಮಾಡುವ ಮೂಲಕ ಹಾಡಿಗಾಗಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಎಂಬ ಮೊದಲ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದರು. ಪಾತ್ರದ ವಯಸ್ಸಿಗೆ ಅನುಗುಣವಾಗಿ ತಮ್ಮ ಧ್ವನಿಯನ್ನು ಮಾರ್ಪಡಿಸುವ ಸಾಮರ್ಥ್ಯಕ್ಕಾಗಿ ಜಾನಕಿ ಅಮ್ಮ ಯಾವಾಗಲೂ ಹೆಸರುವಾಸಿಯಾಗಿದ್ದರು. ಅವರ ಬಹುಮುಖತೆಯು ಅವರ ಹಾಡುಗಳ ಆಯ್ಕೆಯಲ್ಲಿ ಸ್ಪಷ್ಟವಾಗಿದೆ. ಒಂದು ಹಾಡಿನಲ್ಲಿ ಅವರು ಮಗುವಿನ ಮುಗ್ಧತೆಯನ್ನು ಅನುಕರಿಸಿದರೆ, ಇತರ ಹಾಡುಗಳಲ್ಲಿ ಅವರು ಮುದುಕಿ ಅಥವಾ ಯುವತಿಯಂತೆ ಹಾಡುತ್ತಾರೆ. ಬಹುಶಃ ಇದೇ ಕಾರಣಕ್ಕಾಗಿಯೇ ದಶಕಗಳಿಂದಲೂ ಜಾನಕಿ ಅಮ್ಮ ಎಂದು ಕರೆಯಲ್ಪಡುವ ಎಸ್ ಜಾನಕಿ ಅವರನ್ನು ದಕ್ಷಿಣ ಭಾರತದ ನೈಟಿಂಗೇಲ್ ಎಂದು ಆಚರಿಸಲಾಗುತ್ತಿದೆ ಮತ್ತು ಕಿರೀಟಧಾರಣೆ ಮಾಡಲಾಗುತ್ತಿದೆ. 1957ರಲ್ಲಿ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ವೃತ್ತಿ ಜೀವನದ ಪ್ರಾರಂಭದಿಂದ 2006ರವರೆಗೆ ದಿ ಕ್ವೀನ್ ಆಫ್ ಎಕ್ಸ್ಟೆನ್ಷನ್ಸ್ ಕನಿಷ್ಠ 17 ವಿವಿಧ ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಅವರು ದಕ್ಷಿಣ ಭಾರತದ ವಿವಿಧ ಪ್ರಾದೇಶಿಕ ಭಾಷೆಗಳ ಪ್ರಸಿದ್ಧ ಸಂಗೀತ ಸಂಯೋಜಕರು ಮತ್ತು ಗಾಯಕರೊಂದಿಗೆ ಕೆಲಸ ಮಾಡಿದ್ದಾರೆ. 2013ರಲ್ಲಿ ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನಿರಾಕರಿಸಿದ್ದಕ್ಕಾಗಿ ಅವರು ಮುಖ್ಯಾಂಶವನ್ನು ನೀಡಿದರು. ಮಾನ್ಯತೆ ತುಂಬ ತಡವಾಗಿ ಬಂದಿತು ಎಂದು ಹೇಳಿದರು. ದಕ್ಷಿಣದ ಕಲಾವಿದರ ಬಗ್ಗೆ ಮೆಚ್ಚುಗೆಯ ಕೊರತೆಯನ್ನು ಎತ್ತಿ ತೋರಿಸುವ ಅವರ ಪ್ರಯತ್ನ ಇದಾಗಿತ್ತು. ಅವರು ತಮ್ಮ ಹಲವಾರು ಪ್ರಶಸ್ತಿಗಳು ಮತ್ತು ಸಾಮಾನ್ಯ ವ್ಯಕ್ತಿಯಿಂದ ಯುಗ ವ್ಯಾಖ್ಯಾನಿಸುವ ಹಿನ್ನೆಲೆ ಗಾಯಕರಾಗಿ ಸ್ಫೂರ್ತಿದಾಯಕ ಏರಿಕೆಗೆ ಹೆಸರುವಾಸಿಯಾಗಿದ್ದರೂ ಅವರ ಜೀವನದ ಮತ್ತೊಂದು ಆಸಕ್ತಿದಾಯಕ ಭಾಗವಿದೆ. ಜಾನಕಿ ಅಮ್ಮ ಅವರ ಪತಿ ದಿವಂಗತ ವಿ ರಾಮ್ ಪ್ರಸಾದ್ ಅವರು ಗಮನಿಸದಿದ್ದರೆ ಜಾನಕಿ ಅಮ್ಮನ ಪ್ರತಿಭೆ ನಮ್ಮನ್ನು ತಲುಪುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ. ಅವರು ಮೊದಲು ಜಾನಕಿ ಅಮ್ಮ ಅವರನ್ನು ನೋಡಿದಾಗ ಅವರು ವೇದಿಕೆಯಲ್ಲಿ ಹಾಡುತ್ತಿದ್ದರು. 1956ರಲ್ಲಿ ಅವರ ಮದುವೆಯಾದ 1 ವರ್ಷದ ನಂತರ ಜಾನಕಿ ಅಮ್ಮ ಅವರಿಗೆ ಮೊದಲ ಹಿನ್ನೆಲೆ ಗಾಯನ ಅವಕಾಶ ಸಿಕ್ಕಿತು. ರಾಮ್ ಪ್ರಸಾದ್ ಅವರು ಪ್ರತಿ ರೆಕಾರ್ಡಿಂಗ್ಗೆ ನನ್ನೊಂದಿಗೆ ಇದ್ದರು ಮತ್ತು ನನ್ನ ಗಾಯನ ವೃತ್ತಿ ಜೀವನಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟರು. ಅವರು ನನ್ನ ಪ್ರತಿಯೊಂದು ಹಾಡನ್ನು ಪ್ರೀತಿಸುತ್ತಿದ್ದರು. ಅವರು ನನ್ನ ಸಂಗೀತದ ಬಗ್ಗೆ ಹುಚ್ಚರಾಗಿದ್ದರು. ಅವರು ತಮ್ಮ ಇಡೀ ಜೀವನವನ್ನು ನನಗಾಗಿ ಕಳೆದರು ಮತ್ತು ಅವರ ಬೆಂಬಲವಿಲ್ಲದೆ ನಾನು ಇಂದು ಇರುವ ಸ್ಥಳದಲ್ಲಿ ಇರುತ್ತಿರಲಿಲ್ಲ. ಅವರು ನನ್ನೊಂದಿಗೆ ಇದ್ದರು, ಅವರು ನನ್ನೊಂದಿಗೆ ಇದ್ದಾರೆ ಮತ್ತು ಅವರು ನನ್ನ ಆಲೋಚನೆಗಳಲ್ಲಿ ಸದಾ ನನ್ನೊಂದಿಗೆ ಇರುತ್ತಾರೆ ಎಂದು ಎಸ್ ಜಾನಕಿ ಅಮ್ಮ ಸಂದರ್ಶನವೊಂದರಲ್ಲಿ ಹೇಳಿದರು. ರಾಮು ಅವರು 1997ರಲ್ಲಿ ನಿಧನರಾದರು. ಅವರು ಮತ್ತು ಜಾನಕಿ ಅಮ್ಮ ಅವರಿಗೆ ಮುರಳೀಕೃಷ್ಣ ಎಂಬ ಮಗ ಇದ್ದಾರೆ. ಅವರು ಗಾಯಕರಾಗಿದ್ದಾರೆ. ಜಾನಕಿ ಅಮ್ಮ ಅವರಿಗೆ ನಿವೃತ್ತಿ ಬೇರೆಯದೇ ರೀತಿಯ ಕರೆಯ ಆರಂಭವಾಯಿತು. 60ರ ಹರೆಯದ ಮಾಜಿ ನರ್ಸ್ ಜಾನಕಿ ಅಮ್ಮ ಜನರ ಆರೈಕೆಯಲ್ಲಿ ಹಲವು ವರ್ಷಗಳನ್ನು ಕಳೆದರು. ಮತ್ತೊಂದು ಕಾಲಘಟ್ಟಕ್ಕೆ ಅವರ ಸಹಾನುಭೂತಿಯು ಅವರ ಉಪಸ್ಥಿತಿಯಲ್ಲಿ ಸುರಕ್ಷತೆ, ಆರಾಮ ಮತ್ತು ಪ್ರೀತಿಯನ್ನು ಕಂಡುಕೊಂಡ 62 ಬೀದಿ ನಾಯಿಗಳನ್ನು ಹೆಚ್ಚಾಗಿ ಕಡೆಗಣಿಸಲ್ಪಟ್ಟ ಮತ್ತೊಂದು ಗುಂಪಿಗೆ ಮೀಸಲಾಯಿತು. 4 ವರ್ಷಗಳಿಗೂ ಹೆಚ್ಚು ಕಾಲ ಜಾನಕಿ ಅಮ್ಮ ಜಿನ್ಜಾಂಗ್ ಸುತ್ತಲೂ ಪರಿಚಿತ ಮುಖವಾದರು. ದಿನದಿಂದ ದಿನಕ್ಕೆ ಅವರು ತಮ್ಮ ಸುತ್ತ ಸುತ್ತುತ್ತಿದ್ದ ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡುತ್ತಿದ್ದರು, ಅವುಗಳ ಯೋಗಕ್ಷೇಮವನ್ನು ಪರಿಶೀಲಿಸುತ್ತಿದ್ದರು ಮತ್ತು ಅವು ಎಂದಿಗೂ ಹಸಿವಿನಿಂದ ದಯೆಯ ಸರಳ ಕಾರ್ಯಗಳಾಗಿ ಪ್ರಾರಂಭವಾದದ್ದು ಕ್ರಮೇಣ ಮುರಿಯಲಾಗದ ಬಂಧವಾಗಿ ಬದಲಾಯಿತು. ಈ ನಾಯಿಗಳು ನನಗೆ ದಾರಿ ತಪ್ಪಿ ಅಲ್ಲ, ಬೇರೆ ಯಾರೂ ಅವರನ್ನು ನೋಡಿಕೊಳ್ಳಲು ನಿಲ್ಲದಿದ್ದಾಗ ಅವು ನನ್ನನ್ನು ಕಂಡುಕೊಂಡ ಸ್ನೇಹಿತರು ಎಂದು ಅವರು ಹೇಳಿದರು. ಒಂದು ಸಂದರ್ಭದಲ್ಲಿ ಎಲ್ಲವೂ ಬದಲಾಯಿತು. ನಾಯಿಗಳು ಮನೆ ಎಂದು ಕರೆದ ಭೂಮಿಯನ್ನು ಪುನರಾಭಿವೃದ್ಧಿಗಾಗಿ ತೆರವುಗೊಳಿಸಲಾಯಿತು. ಇದು ಜಾನಕಿ ಅಮ್ಮ ಅವರಿಗೆ ಅಸಾಧ್ಯವಾದ ಸವಾಲನ್ನು ಒಡ್ಡಿತು. ಅವರು ಇದ್ದಕ್ಕಿದ್ದಂತೆ ಎಲ್ಲ 62 ನಾಯಿಗಳಿಗೆ ಸುರಕ್ಷಿತ ಸ್ಥಳವನ್ನು ಹುಡುಕಬೇಕಾಯಿತು, ಅವು ಮತ್ತೆ ಬೀದಿಗೆ ಬರುವ ಮೊದಲು. ದೂರ ಹೋಗುವುದು ಎಂದಿಗೂ ಒಂದು ಆಯ್ಕೆಯಾಗಿರಲಿಲ್ಲ. ಅವುಗಳಲ್ಲಿ ಪ್ರತಿಯೊಂದು ನಾಯಿಯನ್ನು ರಕ್ಷಿಸಲು ನಿರ್ಧರಿಸಿದ ಜಾನಕಿ ಅಮ್ಮ ಸಹಾಯವನ್ನು ಕೋರಿದರು. ಪ್ರಾಣಿ ಕಲ್ಯಾಣ ಸಂಸ್ಥೆ ಪೌಟಾರಿಯನ್ ಮತ್ತು ವಿಷಯ ಸೃಷ್ಟಿಕರ್ತ ಸಿಡ್ನಿ ರೇಯೋಸ್ ಮೈಕೆಲ್ ಬೇಗನೆ ಮುಂದೆ ಬಂದರು. ನಾಯಿಗಳನ್ನು ರಕ್ಷಿಸಲು ಪಡೆಗಳನ್ನು ಸೇರಿಕೊಂಡರು.
ಒಟ್ಟಾಗಿ ಅವರು ಎಲ್ಲ 62 ನಾಯಿಗಳನ್ನು ಕ್ಲಾಂಗ್ ಕಣಿವೆಯಾದ್ಯಂತ ತಾತ್ಕಾಲಿಕ ಬೋರ್ಡಿಂಗ್ ಸೌಲಭ್ಯಗಳಿಗೆ ಯಶಸ್ವಿಯಾಗಿ ಸ್ಥಳಾಂತರಿಸಿದರು. ಹೆಚ್ಚು ಶಾಶ್ವತ ಪರಿಹಾರದ ಬಗ್ಗೆ ಕೆಲಸ ಮಾಡುತ್ತಿರುವಾಗ ಅವರಿಗೆ ಉಳಿಯಲು ಸುರಕ್ಷಿತ ಸ್ಥಳವನ್ನು ನೀಡಿದರು. ಜಾನಕಿ ಅಮ್ಮನ ಪ್ರಕಾರ ಈ ಪ್ರಾಣಿಗಳು ಪಾರುಗಾಣಿಕಾ ಪ್ರಕರಣಗಳಿಗಿಂತ ಹೆಚ್ಚಿನವು. ಅವು ತನ್ನ ಜೀವನದ ಭಾಗವಾಗಿವೆ ಎಂದು ಅವರು ಹಂಚಿಕೊಂಡಿದ್ದರು. ಅವುಗಳನ್ನು ಬಿಟ್ಟುಕೊಡುವುದು ಎಂದಿಗೂ ಒಂದು ಆಯ್ಕೆಯಾಗಿರಲಿಲ್ಲ. ಅವರ ಸಮರ್ಪಣೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಪ್ರಸ್ತುತ ಕ್ಲಾಂಗ್ನಲ್ಲಿ 2.1 ಎಕರೆ ಪ್ರಾಣಿ ಅಭಯಾರಣ್ಯವನ್ನು ನಿರ್ಮಿಸಿದ್ದಾರೆ. ಅದು ಒಂದು ದಿನ ರಕ್ಷಿಸಿದ 400 ನಾಯಿಗಳು, ಬೆಕ್ಕುಗಳು ಮತ್ತು ಇತರ ಕೈಬಿಟ್ಟ ಪ್ರಾಣಿಗಳಿಗೆ ಶಾಶ್ವತ ಆಶ್ರಯವನ್ನು ಒದಗಿಸಿವೆ. ಅಭಯಾರಣ್ಯವನ್ನು ಕೇವಲ ಆಶ್ರಯಕ್ಕಿಂತ ಹೆಚ್ಚಿನದನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಸರಿಯಾದ ವೈದ್ಯಕೀಯ ಆರೈಕೆ, ಸ್ವಚ್ಛ ಜೀವನ ಸ್ಥಳ ಮತ್ತು ಸುರಕ್ಷಿತ ವಾತಾವರಣವನ್ನು ಒದಗಿಸಿದೆ. ಅಲ್ಲಿ ರಕ್ಷಿಸಿದ ಪ್ರಾಣಿಗಳು ಅಂತಿಮವಾಗಿ ಸ್ಥಿರತೆ, ಘನತೆ ಮತ್ತು ಜೀವನದಲ್ಲಿ ಎರಡನೇ ಅವಕಾಶವನ್ನು ಅನುಭವಿಸಬಹುದು. ಕೆಲವೊಮ್ಮೆ ಇದು ನಾಯಿ ಆಹಾರದ ಚೀಲಗಳು, ಸೌಮ್ಯ ಕೈಗಳು ಮತ್ತು ಬೇರೆ ಯಾರೂ ಇಲ್ಲದವರನ್ನು ಎಂದಿಗೂ ತ್ಯಜಿಸುವುದಿಲ್ಲ ಎಂಬ ಭರವಸೆಯೊಂದಿಗೆ ಪ್ರತಿದಿನ ಸದ್ದಿಲ್ಲದೆ ತೋರಿಸುತ್ತದೆ. 62 ನಾಯಿಗಳು ಒಬ್ಬ ಮಾಜಿ ನರ್ಸ್ಗೆ ಅವರ ಕುಟುಂಬವಾಯಿತು ಮತ್ತು ಇಂದು ಸಮುದಾಯದ ಸ್ವಲ್ಪ ಸಹಾಯದೊಂದಿಗೆ ಶಾಶ್ವತ ಮನೆಯತ್ತ ಅದರ ಪ್ರಯಾಣವು ಮುಂದುವರಿಯುತ್ತಿದೆ. ಭಾರತದಾದ್ಯಂತ ಸಿನಿಮಾಗಳು, ಮನೆಗಳು ಮತ್ತು ಹೃದಯಗಳಲ್ಲಿ ಅವರ ಧ್ವನಿ ಪ್ರತಿಧ್ವನಿಸುವ ಬಹಳ ಮೊದಲು ಎಸ್ ಜಾನಕಿ ಅಮ್ಮ ಪ್ರಶಾಂತ ಹಳ್ಳಿಯಲ್ಲಿ ರೇಡಿಯೋ ಪಕ್ಕದಲ್ಲಿ ಕುಳಿತು ಕನಸು ಕಾಣುತ್ತಿದ್ದ ಒಬ್ಬ ಚಿಕ್ಕ ಹುಡುಗಿ. ಆಂಧ್ರಪ್ರದೇಶದ ಗುಂಟೂರು ಬಳಿಯ ಪಲ್ಲಪಟ್ಲ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಸಿಸ್ತಲಾ ಜಾನಕಿ ಅಮ್ಮ ಅವರ ಸಂಗೀತವು ಖ್ಯಾತಿ ಪಡೆಯುವ ಮೊದಲೇ ಅವರ ಜೀವನವನ್ನು ಪ್ರವೇಶಿಸಿತು. ಬಾಲ್ಯದಲ್ಲಿ ಅವರು ತಮ್ಮ ಕುಟುಂಬದ ರೇಡಿಯೋ ಪಕ್ಕದಲ್ಲಿ ಸದ್ದಿಲ್ಲದೆ ಕುಳಿತುಕೊಳ್ಳುತ್ತಿದ್ದರು. ಪ್ರಸಿದ್ಧ ಗಾಯಕಿ ಶ್ರೀಯುತ ಲತಾ ಮಂಗೇಶ್ಕರ್ ಅವರ ಹಾಡುಗಳಿಂದ ಸಂಪೂರ್ಣವಾಗಿ ಆಕರ್ಷಿತರಾಗಿದ್ದರು. ವರ್ಷಗಳ ನಂತರ ಜಾನಕಿ ಅಮ್ಮ ಲತಾ ಅವರನ್ನು ತನ್ನ ಮೊದಲ ಗುರು ಎಂದು ಪ್ರೀತಿಯಿಂದ ಬಣ್ಣಿಸುತ್ತಾರೆ. ಇದು ಭಾರತದ ಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಿಗೆ ತಿಳಿಯದೆ ಸ್ಫೂರ್ತಿ ನೀಡಿದ ಕಲಾವಿದನಿಗೆ ಸಾಕ್ಷಿಯಾಗಿದೆ. ಸಂಗೀತವನ್ನು ಕೇಳಲು ಕಳೆದ ಆ ಸಂಜೆಗಳು ಅಸಾಧಾರಣ ಪ್ರಯಾಣದ ಆರಂಭವನ್ನು ರೂಪಿಸುತ್ತವೆ. ಶ್ರೀಯುತ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಮೆಚ್ಚುಗೆಯ ಹೊರತಾಗಿಯೂ ಜಾನಕಿ ಅಮ್ಮ ಎಂದಿಗೂ ಅವರನ್ನು ಅನುಕರಿಸಲು ಪ್ರಯತ್ನಿಸಲಿಲ್ಲ. ಬದಲಾಗಿ ಅವರು ತಮ್ಮದೇ ಆದ ಅನನ್ಯವಾದ ಧ್ವನಿಯನ್ನು ಕಂಡುಹಿಡಿದುಕೊಂಡರು. ಅಭಿವ್ಯಕ್ತಿಶೀಲ, ಬಹುಮುಖ ಮತ್ತು ಮಾನವ ಭಾವನೆಯ ಪ್ರತಿಯೊಂದು ಛಾಯೆಯನ್ನು ತಿಳಿಸುವ ಸಾಮರ್ಥ್ಯ. ಕಾಲಾನಂತರದಲ್ಲಿ ಆ ಧ್ವನಿಯು ಅವರಿಗೆ ದಕ್ಷಿಣ ಭಾರತದ ನೈಟಿಂಗೇಲ್ ಎಂಬ ಬಿರುದನ್ನು ಗಳಿಸಿತು. ಜವಳಿ ಪಟ್ಟಣವಾದ ಸಿರ್ಸಿಲಾದಲ್ಲಿ ಅವರ ಬಾಲ್ಯವು ಅವರ ಹಣೆಬರಹವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ತಮ್ಮ ಚಿಕ್ಕಪ್ಪ ಆಯೋಜಿಸಿದ್ದ ಸ್ಥಳೀಯ ರಂಗಭೂಮಿ ಪ್ರದರ್ಶನಗಳ ಸಮಯದಲ್ಲಿ ಜಾನಕಿ ಅಮ್ಮ ಮಧ್ಯಂತರಗಳಲ್ಲಿ ಜನಪ್ರಿಯ ಹಿಂದಿ ಹಾಡುಗಳನ್ನು ಹಾಡುತ್ತಿದ್ದರು. ಈ ಪ್ರದರ್ಶನಗಳಲ್ಲಿ ಒಂದರಲ್ಲಿ ವಿಧಿ ಮಧ್ಯ ಪ್ರವೇಶಿಸಿತು. ತಮಿಳು ಚಲನಚಿತ್ರ ನಿರ್ಮಾಪಕ ಶ್ರೀಯುತ BR ಪಂತುಲು ಮತ್ತು ಸಂಗೀತ ನಿರ್ದೇಶಕ ಶ್ರೀಯುತ TG ಲಿಂಗಪ್ಪ ಅವರು ಯುವ ಗಾಯಕಿಯ ಪ್ರದರ್ಶನವನ್ನು ಕೇಳಿದರು ಮತ್ತು ತಕ್ಷಣ ಅವರ ಗಮನಾರ್ಹ ಪ್ರತಿಭೆಯನ್ನು ಗುರುತಿಸಿದರು. ಅವರು ಜಾನಕಿ ಅಮ್ಮ ಅವರನ್ನು ಚೆನ್ನೈಗೆ ಆಹ್ವಾನಿಸಿದರು. 1957ರಲ್ಲಿ ತಮಿಳು ಚಲನಚಿತ್ರ ವಿದ್ಯೆಯಿನ್ ವಿಲಾಯಟ್ಟುಗಾಗಿ ತಮ್ಮ ಮೊದಲ ಹಾಡನ್ನು ರೆಕಾರ್ಡ್ ಮಾಡಿದರು. ಗಮನಾರ್ಹವಾಗಿ, ಉದ್ಯಮದಲ್ಲಿ ತಮ್ಮ ಮೊದಲ ವರ್ಷದಲ್ಲಿ ಜಾನಕಿ ಅಮ್ಮ ಈಗಾಗಲೇ 6 ವಿಭಿನ್ನ ಭಾಷೆಗಳಲ್ಲಿ ಹಾಡಿದ್ದರು. ಅದು ಕೇವಲ ಆರಂಭವಾಗಿತ್ತು. ಮುಂದಿನ 6 ದಶಕಗಳಲ್ಲಿ ಜಾನಕಿ ಅಮ್ಮ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾದರು. ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ, ಬಂಗಾಳಿ, ಒಡಿಯಾ ಮತ್ತು ಇತರ ಹಲವಾರು ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದರು. ಅವರ ಧ್ವನಿ, ಪ್ರೀತಿ, ಹೃದಯಭಂಗ, ಭಕ್ತಿ, ಆಚರಣೆ ಮತ್ತು ನಾಸ್ಟಾಲ್ಜಿಯಾದ ಮೂಲಕ ತಲೆಮಾರುಗಳಿಗೆ ಜೊತೆಯಾಯಿತು. ಅವರು ಶ್ರೀಯುತ MS ವಿಶ್ವನಾಥನ್, ಶ್ರೀಯುತ GK ವೆಂಕಟೇಶ್, ಶ್ರೀಯುತ ಇಳೆಯರಾಜ, ಶ್ರೀಯುತ ರಾಜನ್ ನಾಗೇಂದ್ರ, ಶ್ರೀಯುತ MM ಕೀರವಾಣಿ ಮತ್ತು ಶ್ರೀಯುತ AR ರೆಹಮಾನ್ ಸೇರಿದಂತೆ ಭಾರತೀಯ ಸಂಗೀತದ ಕೆಲವು ಶ್ರೇಷ್ಠ ಸಂಯೋಜಕರೊಂದಿಗೆ ಕೆಲಸ ಮಾಡಿದ್ದಾರೆ. 1976ರಲ್ಲಿ ತೆರೆಕಂಡ ಶ್ರೀಯುತ ಇಳೆಯರಾಜ ಅವರ ಚೊಚ್ಚಲ ಚಿತ್ರ ಅಣ್ಣಕ್ಕಿಲಿಯಲ್ಲಿ 3 ಸ್ಮರಣೀಯ ಹಾಡುಗಳನ್ನು ಹಾಡಿದ ನಂತರ ಅವರ ವೃತ್ತಿ ಜೀವನವು ಅಸಾಧಾರಣ ಎತ್ತರವನ್ನು ತಲುಪಿತು. ಇದು ಅವರನ್ನು ಭಾರತದ ಪ್ರಮುಖ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾಗಿ ದೃಢವಾಗಿ ಸ್ಥಾಪಿಸಿತು.
ಸುಮಾರು 2 ದಶಕಗಳ ಕಾಲ ಅವರು ಭಾರತೀಯ ಚಿತ್ರರಂಗದಲ್ಲಿ ಹೆಚ್ಚು ಬೇಡಿಕೆ ಇರುವ ಧ್ವನಿಗಳಲ್ಲಿ ಒಬ್ಬರಾಗಿದ್ದರು. ಪೌರಾಣಿಕ ವೃತ್ತಿಜೀವನದ ಹಿಂದೆ ಪ್ರೀತಿಯ ಬೆಂಬಲ ವ್ಯವಸ್ಥೆ ಇತ್ತು. ಜಾನಕಿ ಅಮ್ಮ ಅವರು ತಮ್ಮ ಪತಿ ಶ್ರೀಯುತ ವಿ. ರಾಮ್ ಪ್ರಸಾದ್ ಅವರ ಪ್ರೋತ್ಸಾಹವನ್ನು ಮನಪೂರ್ವಕವಾಗಿ ಸ್ಮರಿಸುತ್ತಿದ್ದರು. ಅವರ ಮೇಲಿನ ಅಚಲ ನಂಬಿಕೆಯು ಉತ್ಕೃಷ್ಟತೆಯನ್ನು ಮುಂದುವರಿಸುವಾಗ ಉದ್ಯಮದ ಬೇಡಿಕೆಗಳನ್ನು ವಿಸ್ತೃತಗೊಳಿಸಲು ಸಹಾಯ ಮಾಡಿತು. ಪ್ರತಿ ಸಾಹಿತ್ಯಕ್ಕೆ ಜೀವ ತುಂಬುವ ಅವರ ಗಮನಾರ್ಹ ಸಾಮರ್ಥ್ಯವು ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಅಸಂಖ್ಯಾತ ಗೌರವಗಳನ್ನು ಗಳಿಸಿತು. 2017ರಲ್ಲಿ ಅವರು ಸದ್ದಿಲ್ಲದೆ ಹಿನ್ನೆಲೆ ಗಾಯನ ಮತ್ತು ಲೈವ್ ಪ್ರದರ್ಶನಗಳಿಂದ ದೂರ ಸರಿದರು. ಇದು ಭಾರತವು ಕಂಡ ಅತ್ಯಂತ ಅಸಾಧಾರಣ ಸಂಗೀತ ವೃತ್ತಿಜೀವನವನ್ನು ಮುಕ್ತಾಯಗೊಳಿಸಿತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್. ಜಾನಕಿ ಅಮ್ಮ ತಮ್ಮ 88ನೇ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ಜುಲೈ 11, 2026ರಂದು ನಿಧನರಾದರು. ಸಂಗೀತ ಜಗತ್ತು ಅವರ ನಷ್ಟಕ್ಕೆ ದುಃಖಿಸುತ್ತಿದ್ದರೂ ಅವರ ಧ್ವನಿ ಜನರ ಜೀವನದ ಭಾಗವಾಗಿರುವ ಅಸಂಖ್ಯಾತ ಮನಸ್ಸುಗಳಲ್ಲಿ ಜೀವಂತವಾಗಿದೆ. ಅನೇಕರಿಗೆ ಜಾನಕಿ ಅಮ್ಮ ಎಂದಿಗೂ ಕೇವಲ ಗಾಯಕಿಯಾಗಿರಲಿಲ್ಲ. ಬಾಲ್ಯದ ನೆನಪುಗಳು, ಮೊದಲ ಪ್ರೀತಿಗಳು, ಕುಟುಂಬದ ಆಚರಣೆಗಳು, ಶಾಂತ ಪ್ರಾರ್ಥನೆಗಳು ಮತ್ತು ಜೀವನದ ಅತ್ಯಂತ ಭಾವನಾತ್ಮಕ ಕ್ಷಣಗಳ ಹಿಂದಿನ ಧ್ವನಿಯಾಗಿದ್ದರು. ಕೆಲವು ಧ್ವನಿಗಳು ಕಾಲಕ್ರಮೇಣ ಮಸುಕಾಗುತ್ತವೆ, ಆದರೆ ಎಸ್. ಜಾನಕಿ ಅಮ್ಮ ಅವರ ಧ್ವನಿ ಎಂದಿಗೂ ಹಾಗಾಗಿರಲಿಲ್ಲ. ಅವರ ಹಾಡುಗಳು ಇನ್ನೂ ಮುಂದಿನ ಪೀಳಿಗೆಯನ್ನು ಸಾಂತ್ವನಗೊಳಿಸುತ್ತವೆ, ಪ್ರೇರೇಪಿಸುತ್ತವೆ ಮತ್ತು ಜೊತೆಗೂಡುತ್ತವೆ. ಕಲಾವಿದರು ಈ ಜಗತ್ತನ್ನು ತೊರೆಯಬಹುದಾದರೂ ಸಂಗೀತವು ಅವರನ್ನು ಅಮರರನ್ನಾಗಿ ಮಾಡುವ ಸುಂದರವಾದ ಮಾರ್ಗವನ್ನು ಹೊಂದಿದೆ ಎಂದು ಸಾಬೀತುಪಡಿಸುತ್ತದೆ. ಇಲ್ಲಿಗೆ ಮಾಹಿತಿ ಸಂಪೂರ್ಣ. ಈಗ ಇಂದಿನ ಕಿವಿಮಾತು. ಮಾತುಗಳು ಕಡಿಮೆ ಇದ್ದಷ್ಟು ಜೀವನದಲ್ಲಿ ಗೊಂದಲಗಳು ಕಡಿಮೆ ಇರುತ್ತವೆ. ಅಗತ್ಯವಿದ್ದಾಗ ಮಾತ್ರ ಮಾತನಾಡಿ, ಉಳಿದ ಸಮಯದಲ್ಲಿ ಮೌನಕ್ಕೆ ಶರಣಾಗಿ. ನಿಮ್ಮ ಮೌನದಲ್ಲೇ ನಿಮ್ಮ ಆಲೋಚನೆಗಳು ಹೆಚ್ಚು ಗಟ್ಟಿಯಾಗುತ್ತವೆ ಮತ್ತು ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಶ್ರೀಯುತ ಸಿದ್ದೇಶ್ವರ ಸ್ವಾಮೀಜಿ. ಧನ್ಯವಾದ.